ನಮಸ್ಕಾರ, RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಗುರುಮುಕಲ್ ಪಟ್ಟಣದಲ್ಲಿ JDS ಕಚೇರಿಯಲ್ಲಿ JDSನ ಜಿಲ್ಲಾ ಅಧ್ಯಕ್ಷರುಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ. ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದರೆ, ಮೊನ್ನೆ 7/9/2025 ನಡೆದಂಥ ಏನು ಪ್ರಜಾಸೌಧದ ಉದ್ಘಾಟನೆ ಇತ್ತು, ಆ ದಿನ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತೇಳಿ ಮಾನ್ಯ ಬಾಬುರಾವ್ ಸಾಹೇಬರು ಪ್ರೋಟೋಕಾಲ್ ಪ್ರಕಾರ ಟೈಮ್ ಸರಿಯಾಗಿ ಬರದೇ ತಡ ಮಾಡಿ ಬಂದು ಸ್ಥಳೀಯ ಶಾಸಕರಾದಂಥ ಮಾನ್ಯ ಶ್ರೀ ಶಾಣಗೌಡ ಕಂಕೂರ್ ಅವರು ಸಮಯ ಮುಗಿಯವರೆಗೂ ಕಾಯ್ದರೂ ಸಹ ಬರದೇ ಇದ್ದಾಗ ಯಾವಾಗ ಉದ್ಘಾಟನೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತೇಳಿ ಹೋಗುವ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವರು ತಡೆದಾಗ MLA ನಾನು ಅವನು ಅಂದದ್ದು ಮಾತ್ರ ಅದೇನು ದೊಡ್ಡ ವಿಷಯ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅವನು ನಾನು ನೀನು ಅನ್ನೋದು ಸರ್ವೇ ಸಾಮಾನ್ಯ. ಅದನ್ನೇ ಇಟ್ಕೊಂಡು ಮಾನ್ಯ ಕಾಂಗ್ರೆಸ್ ಪಕ್ಷದವರು ಮೊನ್ನೆ 15ನೇ ತಾರೀಕು 9ನೇ ತಿಂಗಳ 2025 ಸೋಮವಾರ ಏನು ಪ್ರತಿಭಟನೆ ಮಾಡಿದರು, ಉಗುರಿನಲ್ಲಿ ಹೋಗ್ತಕ್ಕಂಥದ್ದು ಒಡಲಿ ಏಟು ಹಾಕಿ ನೋಡಂಗೆ ಆಯಿತು ಅದನ್ನು. ಯಾಕಂದರೆ ಅವನು ಅಂದ ಶಬ್ದ ಅದೇನು ಅಫೆನ್ಸ್ ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಅವನು ಬಂದಿಲ್ಲ ಅನ್ನೋದಕ್ಕನ್ನ ಅವನು ನಾನು MLA ಅನ್ನು ಕೇಳಿದ್ದು ಅದನ್ನೇ ಒಂದು ದೊಡ್ಡ ವಿಷಯ ಇಟ್ಕೊಂಡು, ಯಾಕೆಂದರೆ ಪ್ರತಿಭಟನೆ ಮಾಡಲಿಕ್ಕೆ ಬೇರೆ ಯಾವುದೇ ವಿಷಯ ಇರಲಿಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದರೆ, ಪ್ರತಿಭಟನೆ ಮಾಡಿದರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇತ್ತು. ಅದನ್ನು ಬಿಟ್ಟು ಕೇವಲ ಅವನು ಅನ್ನೋ ಒಂದು ಶಬ್ದವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅದೊಂದು ದೊಡ್ಡ ವಿಚಾರಣೆ ಅಲ್ಲ. ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತೇಳಿ ಮೊನ್ನೆ ಪಕ್ಷದವರು ಮಾಡಿರ್ತಕ್ಕಂಥ ಪ್ರತಿಭಟನೆ ಅದೇನು ದೊಡ್ಡ ವಿಷಯನೇ ಅಲ್ಲ. ಅದನ್ನಿಟ್ಕೊಂಡು ನಾವು ಸಹ ಅವರೇನೋ ನಮ್ಮ MLA ಬಗ್ಗೆ ಅವಾಚ್ಯ ಶಬ್ದವಾಗಿ ಮಾತನಾಡೋದಾಗಲಿ ಅಥವಾ ಬೇರೆ ವಿಷಯ ಮಾತಾಡ್ತಾರಂತ ನಾವು ವಿಚಾರ ಮಾಡಿದಾಗ ಅದು ಯಾವುದೂ ಮಾತಾಡಲಿಲ್ಲ, ಅಭಿವೃದ್ಧಿ ಪರವಾಗಿಯೂ ಮಾತಾಡಲಿಲ್ಲ. ಕೇವಲ ಒಂದು ವೈಯಕ್ತಿಕ ಒಣ ಪ್ರತಿಷ್ಠೆಗಾಗಿ ಮಾಡಿರ್ತಕ್ಕಂಥ ಒಂದು ಪ್ರತಿಭಟನೆ. ಅದನ್ನೇ ಇಟ್ಕೊಂಡು ಇವತ್ತಿನ ದಿನ ನಾವು ಸಹ ಪ್ರತಿಭಟನೆ ಮಾಡೋಣ ಅಂತೇಳಿ ವಿಚಾರ ಮಾಡಿದಾಗ ಆಗ ನಮ್ಮ MLA ಅವರು ತಿರುಪತಿಗೆ ಹೋಗಿದ್ರು, ಮಾನ್ಯ ಶಾಣಗೌಡರು ಬಂದಾಗ ಹೇಳಿದರು, ಇಲ್ಲ ಆ ರೀತಿ ಪ್ರತಿಭಟನೆ ಮಾಡೋದು ಸರಿಯಲ್ಲ, ಆ ರೀತಿ ಪ್ರತಿಭಟನೆ ಮಾಡೋದ್ರಿಂದ ಅವರು ಮಾಡಿದ ರೀತಿಯಲ್ಲಿ ನಾವು ಮಾಡಿದರೆ ಅವರಿಗೆ ನಮಗೆ ವ್ಯತ್ಯಾಸ ಇರಲ್ಲ, ಅದಕ್ಕಾಗಿ ಪ್ರತಿಭಟನೆ ಮಾಡೋದು ಅವಶ್ಯಕತೆ ಇಲ್ಲ, ಅವರೇನು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ, ಅದಕ್ಕೆ ಪ್ರತಿ ಉತ್ತರ ಕೊಡೋಣ ಅಂತೇಳಿ ತಮ್ಮೆಲ್ಲರ ಮೂಲಕ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದು. ಇನ್ನೊಂದು ವಿಚಾರ, ನಾನು ಸಹ ವಿಡಿಯೋ ಮಾಡಿದ್ದೆ. ಯಾಕಂತಂದರೆ ಮಾನ್ಯ ಜಿಲ್ಲಾಧ್ಯಕ್ಷರು ಕುಲ ಬಾಂಧವರು ಎಲ್ಲರೂ ಬರಬೇಕು ಅಂತೇಳಿ ಒಂದು ಹೇಳಿಕೆ ನೀಡಿದರು. ಆಗ ನಾನು ಸಹ ಸ್ಟೇಟಸ್ ಇಟ್ಟಿದ್ದೆ. ಏನು ಅಂತಂದರೆ, ಇಲ್ಲಿ ಪಕ್ಷದ್ದು ಕುಲ ಬಾಂಧವರು ಮಾಡಿದರೆ ನನ್ನ ಅಭ್ಯಂತರ ಇರಲಿಲ್ಲ, ಕುಲ ಬಾಂಧವರು ಯಾವ್ರವ್ರ ಸಮಾಜದವರು ಮಾಡಲಿಕ್ಕೆ ನಮಗಿಂತ ಅಭ್ಯಂತರ ಇರಲಿಲ್ಲ. ಇಲ್ಲಿ ಏನಾಯಿತು ಅಂದರೆ, ಪಕ್ಷದ ಒಂದು ಪ್ರತಿಭಟನೆಯ ಮೂಲಕ ನಡೀತಕ್ಕಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ನಮ್ಮ ಕೋಲಿ ಸಮಾಜದ ಬಂಧುಗಳು ಅಧ್ಯಕ್ಷರು ಅಲ್ಲಿ ನಮ್ಮ ಕೋಲಿ ಬಾಂಧವರು ಬರಬೇಕು ಅನ್ನೋದನ್ನು ನಾವು ಖಂಡಿಸಿದ್ವಿ. ಯಾಕಂತಂದರೆ ಅದು ಕೋಲಿ ಸಮಾಜದ ಪ್ರತಿಭಟನೆ ಆಗಿರಲಿಲ್ಲ, ಅದೊಂದು ಪಕ್ಷದ ಪ್ರತಿಭಟನೆ ಆಗಿರೋದ್ರಿಂದ ನಮ್ಮ ಸಮಾಜದವರಿಗೆ ನಾವು ಒಂದು ಮನವಿ ಮಾಡ್ಕೊಂಡ್ವಿ. ಏನಂತಂದರೆ, ಇಲ್ಲಿ ಪಕ್ಷದ ಇರೋದ್ರಿಂದ ಪಕ್ಷದವ್ರು ಮಾತ್ರ ಹೋಗಲಿ, ಪಕ್ಷದವ್ರು ಬಿಟ್ಟು ಇಡೀ ಕೋಲಿ ಸಮಾಜದನ್ನೇ ಹೋಗ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯನ ತಿಳಿಸಿದ್ವಿ. ಯಾಕಂತಂದರೆ ಪಕ್ಷ ಅಂತಂದರೆ ಎಲ್ಲ ಪಕ್ಷದಲ್ಲಿ ಎಲ್ಲ ಸಮಾಜದವರು ಇರ್ತಾರೆ, ಅಲ್ಲಿ ಯಾವುದೇ ಒಂದು ಪಕ್ಷ ಒಂದೇ ಜಾತಿಯಲ್ಲಿ ಸೀಮಿತ ಇರೋಂಗಿಲ್ಲ. ಅದು ಒಂದು ಕಾರಣ ಇಟ್ಕೊಂಡು ಅಂಥ ಒಂದು ಹೇಳಿಕೆಯನ್ನು ನೀಡಿದ್ದು ನನ್ನ ಒಂದು ಸಮರ್ಥನೆ ಅಂತ ನಾನು ಸಮರ್ಥಿಸೋಕ್ಕೆ ಇವತ್ತಿನ ದಿನ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜದವರು ಕೆಲವೊಬ್ಬರು ಹೇಳಿದರು, ಯಾಕಂದರೆ ನಾವು ಕೋಲಿ ಸಮಾಜದವರು ಆಗಿರೋದ್ರಿಂದ ಕೆಲವೊಬ್ಬರು ಹೇಳಿದರು, ಏನ್ರಿ ನೀವು ಕೋಲಿ ಸಮಾಜದವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿರಿ ಅಂತೇಳಿ. ಇದೇ ಒಂದು ಬಸವ ಕಲ್ಯಾಣದಲ್ಲಿ ಒಬ್ಬ ವಿಧವೆಯನ್ನು, ಅಂದರೆ ಅವರ ಪತಿ ತೀರಿ ಹೋದ ಒಂದು ಸಂದರ್ಭದಲ್ಲಿ ಆ ಕ್ಷೇತ್ರ ಖಾಲಿ ಆದ ಟೈಮ್ನಲ್ಲಿ ಅದೇ ಒಂದು ಪಕ್ಷದ ವತಿಯಿಂದ ಒಬ್ಬ ಮಾಲಾ ಬಿ ನಾರಾಯಣರವರಿಗೆ ಟಿಕೆಟ್ ಕೊಟ್ಟಿತ್ತು ಬಸವ ಕಲ್ಯಾಣದಲ್ಲಿ, ಅದೇ ಪಕ್ಷದವರಿಂದ. ಅವಾಗ ಬಾಬುರಾವ್ ಸಾಹೇಬರು ಪಕ್ಷ ತೊರೆದಿದ್ರು, ಬೇರೆ ಪಕ್ಷಕ್ಕೆ ಬಂದಿದ್ರು. ಆ ಒಂದು ಪಕ್ಷದ ಇವತ್ತು ಸಮಾಜ ಬರಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಈಗ ಒಂದು ಉತ್ತರ ಹೇಳ್ತಾ ಇದ್ದೀನಿ. ಆ ದಿನ ನಮ್ಮ ಸಮಾಜದವರು ನಿಂತಂಥ ಒಂದು ಮಹಿಳೆಯರಿಗೆ ಸಪೋರ್ಟ್ ಮಾಡೋದನ್ನೇ, ಅಲ್ಲಿ ಕುಲವನ್ನು ನೋಡಲಾರ್ದೇ ಅವತ್ತು ಪಕ್ಷವನ್ನು ಮಾಡಿದರು. ಇವತ್ತು ಕುಲ ನೆನಪು ಅವ್ರಿಗೆ ವೈಯಕ್ತಿಕ ಏನೇನು ತೊಂದರೆ ಆದಾಗ ಕುಲ ನೆನಪು ಬರ್ತದೆ, ಸಮಾಜ ನೆನಪು ಬರ್ತದೆ. ಬೇರೆ ಒಂದು ಸಂದರ್ಭದಲ್ಲಿ ಅವ್ರು ಜಾತಿ ಸಹ ನೆನಪು ಬರಲ್ಲ,
ಯಾವ ಸಮಾಜ ನೆನಪು ಬರಲ್ಲ. ಈ ಒಂದು ಹಿಂದೆ ಒಬ್ಬ ಮಾರ್ತಂಡ ಮಾನೆಗರವರು ನಮ್ಮ ಸಮಾಜದ ಒಬ್ಬ ವ್ಯಕ್ತಿಗೆ ತೊಂದರೆ ಆದ ವ್ಯಕ್ತಿಗೆ ಅನ್ಯ ಕೋಮಿನವರು ಗಲಾಟೆ ಮಾಡಿದಾಗ ಅಲ್ಲಿ ಯಾರು ಸಪೋರ್ಟ್ ಮಾಡಿದ್ರು? ಇದೇ ನಮ್ಮ ಸಹೋದರ ಶಾಂಗೌಡ ಕಂದಕೂರ್ ಅವರು ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿದಾಗ ಮತ್ತು ಅವರು ಪೊಲೀಸ್ ಸಮಾಜದವರಲ್ವಾ, ಆ ಸಂದರ್ಭದಲ್ಲಿ ಯಾಕೆ ಬರಲಿಲ್ಲ ಸಮಾಜದವರು ಅನ್ನೋದು ನನ್ನ ಒಂದು ಪ್ರಶ್ನೆ. ಅದಕ್ಕಾಗಿ ಸಮಾಜನ ಯಾವುದೇ ಪಕ್ಷಕ್ಕೆ ಒತ್ತಿಡೋದು ಮುಖ್ಯ ಅಲ್ಲ. ಸಮಾಜ ಬಂದಂತಿಗೆ ಸಮಾಜ ಮಾಡಲಿ, ಇಲ್ಲಿ ಪಕ್ಷ ಬಂದಂತಿ ಪಕ್ಷದವ್ರು ಮಾಡಲಿ. ಪಕ್ಷದವರು ಇದ್ದಾಗ ಸಮಾಜ ಹೋಗಿ ಪಕ್ಷಕ್ಕೆ ಒಂದು ಸಪೋರ್ಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದ ಕಾರಣ ನಮ್ಮ ಸಮಾಜದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಇಂಥ ಒಂದು ಒಣ ಪ್ರತಿಷ್ಠೆಯಲ್ಲಿ ಅವರದ ಒಂದು ಒಣ ಪ್ರತಿಷ್ಠೆ ಇದ್ದಾಗ ನಮ್ಮ ಸಮಾಜದವರು ಹೋಗಿ ಆ ಒಂದು ಸಣ್ಣ ಆಗ್ತಕ್ಕಂಥ ಒಂದು ಕೆಲಸವನ್ನು ದೊಡ್ಡದಾಗಿ ಮಾಡಿದಿರೋದು ತಪ್ಪು. ಅದಕ್ಕಾಗಿ ಏನೋ ಒಂದು ನಿಜವಾಗ್ಲೂ ನಿಮಗೆ ಆ ರೀತಿ ಅನಿಸಿದರೆ ಕ್ಷಮೆ ಕೇಳಿಸ್ಬೋದಾಗಿತ್ತು. ಅದನ್ನು ಬಿಟ್ಟು ಪ್ರತಿಭಟನೆ ಮಾಡಿ ಈ ರೀತಿ ನಾವು ಸಹ ಪ್ರತಿಭಟನೆ ಮಾಡೋದು ಸರಿಗಲ್ಲ. ಅದಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಮೂಲಕ ಇವತ್ತಿನ ದಿನ ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಶಾಸಕರ ಒಂದು ಉದಾರ ಗುಣ. ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡದೇ ಅವರಲ್ಲಿ ಏನಾದರೂ ಆ ರೀತಿ ಮಾಡಿದರೆ ಅದಕ್ಕೆ ನಾವು ಆರ್ಥಿಕವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣದ ಮೂಲಕ ನಾವು ನಮಗೆಲ್ಲ ಕೃಷ್ಣವ್ರಿಗೆ ಕರೆದು ಮಾತಾಡಿದ ಒಂದು ಅಭಿವೃದ್ಧಿ ನೋಡಿ, ಅವರ ಒಂದು ಘನತೆ ಗೌರವ ನೋಡಿ ಅವರಿಗೆ ಒಡಗಿಸಿ ಬರ್ತದೆ ಕಾಂಗ್ರೆಸ್ ಪಾರ್ಟಿದವರು. ವಿಧಾನಸೌಧದಲ್ಲಿ ಮಾತಾಡೋದು ನೋಡಿ ಮತ್ತು ಇಲ್ಲಿ ಗುರುಮಿಟ್ಕಲ್ದಾಗ ಅಭಿವೃದ್ಧಿ ನೋಡಿ ಹಾಗೆ ಒದಗಿಸಿ ಬರ್ತದೆ. ಅವ್ರ ಕೀರ್ತಿ ನಮ್ಮ ಸಾವಿರ ಕೀರ್ತಿ ಗಗನಕ್ಕೆ ಮುಟ್ಟ್ಯದ. ಅಲ್ಲಿ ಅವರು ಅವರ ಕೀರ್ತಿ ನೋಡಲಾರ್ದೆ ಒಟ್ಟಿಕಿಚ್ಚಿ ಪಡ್ಲಕ್ಕಾಗ್ತಾರೆ. ಅವತ್ತಿನ ಬಗ್ಗೆದಾಗ ಏನಷ್ಟು ಪರಿ ನೋಡಿದ್ದಿಲ್ಲ. ಒಬ್ರೊಬ್ರು ಮಾತಾಡ್ತಾರೆ, ಅವರು ಬ್ಯಾಳಿ ಕುದಿಲಾರ್ದಂಗೆ ಆಗ್ಯದ. ಸುಮ್ಮನೆ ಇದ್ದವ್ರಿಗೆ ಬಂದು ಎಬ್ಸೋದು ಕೂಡೋದು ಮಾಡೋದು. ಅವ್ರ ಅಪ್ಪಂದೇನು ಜಾಗ ಅಂತಾರೆ, ಇವರು ಗುಂಡಗಿರಿ ಮಾಡ್ತೀವಿ ಅಂತಾರೆ. ಎಲ್ಲಿ ಗುಂಡಗಿರಿ ಮಾಡ್ಯಾರ ನಮ್ಮ MLA ಸಾಹೇಬರು? ಅವರು ಗುಂಡಗಿರಿ ನಡೆಸ್ಯಾರ, ಅವರು ಮಾತಾಡ್ಯಾರ. ಅವೆಲ್ಲ ನಾವು ಮಾತಾಡಬೇಕಾದ್ರೆ ಭಾಳ ಅದ. ನಾವು ಅವ್ರು ಮಾತಾಡ್ದಂಗೆ ನಾವು ಮಾತಾಡಬಾರ್ದು. ಅವ್ರದ್ದು ನಮ್ಮದು ಏನು ಬರೋಕ್ಕಾಗೋದಿಲ್ಲ. ಅವರು ಹೋದ್ರೆ ನಾವು ಒದರಬಾರ್ದು ಅಂತಂದು ದೊಡ್ಡ ಮನಸ್ಸು ನಮ್ಮ ಸಾವು ಮಾಡ್ಯಾನ. ನಾವು ಮಾಡ್ಲಿಕ್ಕಾಗ್ತೀವಿ. ಮುಂದೆ ಇದೇ ಥರ ಏನಾದರೂ ಈ ಥರ ಒಂದು ಗುಂಡ ಅದು ಇದು ಅಂತಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ಖಂಡಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗತಿ ಇಲ್ಲ ಎಂಬುದಾಗಿ ನಾವು ಯಾವುದಕ್ಕೆ ಸುಣ್ಣ ಹಾಕಿಲ್ಲ. 40 ವರ್ಷ ಕಾರ್ಯ ಆದಮೇಲೆ 10 ವರ್ಷ ಬಾಬುರಾವು ಸುಣ್ಣ ಹಾಕಿಲ್ಲ. ಅದವರು ಮರ್ತೋಗಿದ್ದಾರೆ. ನಾವು ಬಂದರೆ ಸುಣ್ಣ ಹಾಕಿದ್ದೇವೆ, ಬಣ್ಣ ಹಾಕಿದ್ದೇವೆ, ರೋಡ್ಗಳನ್ನು ನಾವು ಇದು ಮಾಡ್ತೇವೆ. ಎಲ್ಲ ರೋಡ್ಗಳನ್ನು ಸಹ ತೆಗ್ಗುಗಳನ್ನು ಮುಚ್ಚಿ ನಮ್ಮ ಸಾಹೇಬರು ಮಾಡಿದ್ದಾರೆ. ನಮ್ಮ ಕಂದಕೂರು ನಾರಾಯಣ ಸಾಹೇಬ್ ಇದ್ದಾಗ ಅವರ ಅವಧಿಯಲ್ಲಿ ಅಭಿವೃದ್ಧಿಯಲ್ಲಿ ಮಾತಾಡುವಾಗ 1200 ಕೋಟಿ ಈ ಕ್ಷೇತ್ರಕ್ಕೆ ತಂದಿದ್ದಾರೆ. ನಾವು ಶ್ವೇತಪತ್ರವನ್ನು ಬಿಡುಗಡೆ ಮಾಡ್ತೀವಿ. ಅದೇ ಬಾಬುರಾವ್ ಸಾಹೇಬ್ 10 ವರ್ಷದಲ್ಲಿ ಅವರು ಮಾಡಿದ್ದಾರೆ. ಅವರು ಅಭಿವೃದ್ಧಿ ಕೆಲಸಗಳನ್ನು ಬಿಡುಗಡೆ ಮಾಡಲಿ. ಅಭಿವೃದ್ಧಿಯಲ್ಲಿ ನಾವು ಹೋರಾಡೋಣ, ಅಭಿವೃದ್ಧಿಗಾಗಿ ನಾವು ಇದು ಮಾಡೋಣ. ಸುಮ್ಮನೆ ಯಾವುದೋ ಒಂದು ತಪ್ಪಿನಿಂದ ನಾವು ಟೈಪ್ ಮಾಡಿ ಮನುಷ್ಯರ ಮನಸ್ಸುಗಳನ್ನು ನಾವು ಕೆಡಿಸಬಾರದು. ಏನೋ ಒಂದು ಸಮಾಜ, ನಮ್ಮ ಸಮಾಜ, ನಿಮ್ಮ ಸಮಾಜ ಎಂಬುದಾಗಿ ಅಮಾಯಕರ ಒಂದು ಜನರನ್ನು ನೀವು ಕೆಡಿಸಬಾರದು. ನಿಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ಒಂದು ಜನಗಳನ್ನು ಬಲಿ ಕೊಡಬಾರದು. ನಿಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ಒಂದು ಜನವನ್ನು ಬೇರೆಯವರಿಗೆ ಅವರ ಮನಸ್ಸನ್ನು ಹಾಳು ಮಾಡಬೇಡ್ರಿ. ನೀವು ಅಭಿವೃದ್ಧಿ ಆಗಲಿ ಹೊರಗಾಗಲಿ ಜನರ ಪರ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹೋರಾಟ ಮಾಡಿ ತಂದಿರ್ತಕ್ಕಂಥ ಅನುದಾನ ಏನೋದನ್ನು ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಒಂದೇನಾದಂದರೆ ಒಂದು ಕೆಟ್ಟ ಶಬ್ದಗಳು ನಮ್ಗೆ ಏನಾದಪ್ಪ ಅಂದ್ರೆ ನಾವು ನಮ್ಮ ವಿಷಯಕ್ಕೆ ನೀವೆಲ್ಲ ಅಷ್ಟು ಪ್ರತಿಭಟನೆ ಮಾಡಿದ್ರಿ. ನಿಮ್ಮ ಬಾಯಿ ಒಳಗೆ ಎಂತೆಂಥ ಕೆಟ್ಟ ಶಬ್ದಗಳು ಬರ್ತಾವ ನೀವು ಅರ್ಥ ಮಾಡ್ಕೊಂಡು. ಒಂದೇನಾದಂದರೆ ನೀವು ನಮ್ಮ ಖರ್ಗೆ ಸಾಹೇಬರು ಮಾಡಿದ ಆ ಶಾಲೆಗಳಿಗೆ, ಹಾಸ್ಟೆಲ್ಗಳಿಗೆ, ದವಾಖಾನೆಗಳಿಗೆ ನಿಮ್ಗೆ ಸುಣ್ಣ ಹಚ್ಚಕ್ಕಾಗವಲ್ಲ. ನಮ್ಮ ಬಾಬುರಾವ್ ಸಾಹೇಬ್ ಮಾಡಿದ್ದೆಲ್ಲ ರೋಡ್ಗಳಿಗೆ ತಗ್ಗಿಗೆ ಮಣ್ಣು ಹಾಕೋದಾಗಬಾರ್ದು ಅಂತ ನೀವು ಹೇಳ್ತೀರಿ. ಮತ್ತು ಇಲ್ಲೇನಪ್ಪ ಅಂದ್ರೆ ಪ್ರಜಾಸೌಧಕ್ಕೆ 8 ಕೋಟಿ 60 ಲಕ್ಷ ನಿಮ್ಮ ಅಪ್ಪನ ಮನೇಲಿ ತಂದೆ ಅಂತ ಕೇಳ್ತಿರಲ್ಲ ನೀವು. ಮತ್ತು ಅದೇ ಇದು ಎಲ್ಲ ರೋಡುಗಳು ಮಾಡಿವಿ, ಹಾಸ್ಟೆಲ್ ಮಾಡಿವಿ, ದವಾಖಾನೆ, ಮತ್ತು ಅದೇ ಯಾರಪ್ಪಂದು ಅದು ನಾವು ಕೇಳ್ಬೋದಲ್ಲ. ಆದರೆ ನಿಮ್ಮಂಗೆ ನಾವು ಕೇಳ, ಯಾಕಂದ್ರೆ ನಿಮ್ಮಷ್ಟು ಸಣ್ಣತನ ಬುದ್ಧಿ ನಮಗೆ ಬಂದಿಲ್ಲ. ಅದಕ್ಕೆ ನಾವೊಂದು ನಿಮ್ಗೆ ಏನಂದಪ್ಪ ಅಂದರೆ ಗುರುಮುಖಲ್ ಮತಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಿಗೆ, ನಾಯಕರಿಗೆ ನಾವು ಏನು ಹೇಳ್ತೀನಿ ಅಂದ್ರೆ 1972 ಅಲ್ಲಿಂದ ಇಲ್ಲಿವರೆಗೂ ಈ ಗುರುಮುಖಲ್ ಮತಕ್ಷೇತ್ರದಲ್ಲಿ ನಿಂದಿರಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಯಾರ ಕಣ್ಣಿಗೆ ಕಾಣ್ತಾರೆ. ಯಾಕಂದರೆ ಇದ್ದವ್ರಿಗೆ ಏನಾದಪ್ಪ ಅಂತಂದ್ರೆ ಆ ಯೋಗ್ಯತೆ ಇಲ್ಲ.
ನಿಮಗೆ ಕ್ಷೇತ್ರ ಬಗ್ಗೆ ಅಭಿಮಾನ ಸ್ವಾಭಿಮಾನ ಕ್ಷೇತ್ರ ಬಗ್ಗೆ ಕಳಕಳಿ ಇದ್ರೆ ಇದೇ ಗುರುಮುಟ್ಕಲ್ಲಿರ್ತಕ್ಕಂಥವ್ರು ಒಬ್ಬರನ್ನ ಏನದಪ್ಪ ಅಂತಂದ್ರೆ ಟಿಕೆಟ್ ತೊಗೊಂಡು ನಿಂದ್ರಿಸ್ರಿ. ಹಾಗಲ್ಲ, ಒಬ್ರು ಟಿಕೆಟ್ ತರ್ತೀರಿ, ಇನ್ನೊಬ್ರು ಇನ್ನೊಂದು ಕಡೆ ಹೋಗಿ ಅಂತ ಅವ್ರನ್ನ ಸೋಲಿಸ್ತೀವಿ. ಅಭಿವೃದ್ಧಿ ಮಾಡೋಕೆ ನಿಮ್ಗೆ ಆಗ್ತದ? ಇಲ್ಲ. ಯಾಕಂದ್ರೆ ಸ್ಥಳೀಯವಾಗಿ ಒಂದೇನದಪ್ಪ ಅಂದ್ರೆ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ, ಇಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಬೇಕಂತ ತಿಳ್ಕೊಂಡು ಬಾಬುರಾವ್ ಚಿಂತನಸೂರು ಸಾಹೇಬರು ತಂದು ಇಲ್ಲಿ ಆಧಾರ್ ಕಾರ್ಡ್ ಏನೋ ಮಾಡಿದ್ದಾರೆ ಅಂತ ಕೇಳಿದ್ವಿ. ಒಪ್ಪಿಗೆ ಅಂತೀವಿ, ಬರಾಕಿ ಕೇಳ್ತೀವಿ. ನಮ್ಮಲ್ಲಿ ಏನದಪ್ಪ ಅಂತಂದ್ರೆ ಎಷ್ಟೋ ಜನ ಹಳ್ಳಿಯಿಂದ ಗುಳೆ ಹೋಗಿ ಬೆಂಗಳೂರು ಪುಣೆ ಬಾಂಬೆ ಎಲ್ಲೇ ಹೋಗಿ ದುಡಿತೀವಿ. ಅಲ್ಲಿ ನಮ್ಮ ಇರ್ತಕ್ಕಂಥ ಮಕ್ಕಳಿಗೆ ಏನೋ ಶಾಲೆ ಅಭ್ಯಾಸಕ್ಕಾಗಿ ಏನದಪ್ಪ ಅಂದ್ರೆ ಆಧಾರ್ ಕಾರ್ಡು ಚೇಂಜ್ ಮಾಡಿ ಅಲ್ಲಿಂದ ಅಡ್ರೆಸ್ ಮಾಡ್ಕೊತೀವಿ. ನಮ್ಮನ್ನು ಸತ್ರ ಅಲ್ಲಿಡಂಗಿಲ್ಲ. ಅಧ್ಯಕ್ಷರೇ, ಜಿಲ್ಲಾಧ್ಯಕ್ಷರೇ, ನಿಮ್ಗೆ ಹೇಳ್ತೀನಿ ಬಸರೆಡ್ಡಿ ಅವರೇ, ಸತ್ರ ಅಲ್ಲಿಡಂಗಿಲ್ಲ. ಆ ಹೆಣ ತಂದು ಮತ್ತೆ ನಮ್ಮ ಯಾವ ಹಳ್ಳಿಯಿಂದ ಹೋಗಿರ್ತೀವಿ ಅದೇ ಹಳ್ಳಿ ಒಳಗೆ ಇಡ್ತಾರ. ಅದು ನಿಮಗೆ ನೆನಪಿರಲಿ. ಇಲ್ಲಿ ಬಂದು ಆಧಾರ್ ಕಾರ್ಡ್ ಮಾಡಿದಾಗ ಅವ್ರೇನು ಸ್ಥಳೀಯರಾಗಲ್ಲ, ಆಗ್ಲಕ್ಕೂ ಸಾಧ್ಯ ಇಲ್ಲ. ಮತ್ತು ಅವ್ರು ಇಲ್ಲೇನಾದರೂ ಆದರೆ ಅವ್ರನ್ನ ತಿರ್ಗಾ ಮತ್ತೆ ಯಾವ ಊರಾಗ ಬಿಟ್ರೆ ಅದೇ ಊರಲ್ಲಿ ಒಯ್ದು ಅವ್ರನ್ನ ಇದು ಮಾಡ್ಬೇಕಾಗ್ತದೆ. ಅದಕ್ಕಾಗಿ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಬಾಯಲ್ಲಿ ಹಿಡಿತದಾಗ ಇಟ್ಕೊಂಡು ಯಾವ ವಿಷಯ ಬಳಸ್ಬೇಕು, ಯಾವ ಶಬ್ದ ಬಳಸ್ಬೇಕಂತ ನೀವು ಮೊದಲು ಕಲ್ರಿ, ನಮ್ಗೆ ಹೇಳೋದು ಬೇಕಾಗಿಲ್ಲ. ಅದಕ್ಕಾಗಿ ಯಾವುದೇ ಕಾರಣಕ್ಕೆ ಇಲ್ಲಿ ಕ್ಷೇತ್ರದಾಗ ಕೆಲಸ ಮಾಡೋಕ್ಕೆ ಒಳ್ಳೆಯ ಗುಣವುಳ್ಳಂಥ, ಒಳ್ಳೆಯ ಕಳಕಳಿ ಉಳ್ಳಂಥ ನಾಯಕ ಸಿಕ್ಕಾನ. ಆ ನಾಯಕನ ಕಳಕಕ್ಕೆ ಈ ಮತಕ್ಷೇತ್ರದಲ್ಲಿ ಯಾರೂ ತಯಾರಿಲ್ಲ. ಅದಕ್ಕಾಗಿ ನೀವು ಏನಪ್ಪ ಅಂದ್ರೆ ನಿಮ್ಮ ತೋರಿಕೆಗೆ ನೀವು ನಾಯಕರಿಗೆ ಒಂದು ಔದಂಶಬೇಕನ್ನೋದಕ್ಕೆ ನೀವು ಈ ರೀತಿ ಪ್ರತಿಭಟನೆ ಮಾಡಿ ತರ್ತಕ್ಕಂಥದ್ದು ಶೋಭೆ ಅಲ್ಲ, ಅದು ನಿಮ್ಗೆ ಒಪ್ಪಂಗಿಲ್ಲ. ಇಂಥವೆಲ್ಲ ನೀವು ಮುಂದೆ ಮಾಡಬಾರ್ದು ಅಂತ ತಿಳ್ಕೊಂಡು ಈ ಪತ್ರಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ತೀವಿ. ಏನಾದರೂ ದಾಖಲಾತಿಗಳು ತಂದು ವೇದಿಕೆಗೆ ನೀವು ಕರೆದರೆ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ದಾಖಲಾತಿಗಳು ನಾವು ತರ್ಲಕ್ಕ ನೀವು ರೆಡಿ ಮಾಡಿರಿ. ಎಲ್ಲಿ ವೇದಿಕೆ ಬರಕ್ಕೆ ನಾವು ಇದ್ದಂಗೆ ಅಲ್ಲಿ ಏನಪ್ಪ ಅಂದ್ರೆ ಆಡಳಿತಾತ್ಮಕವಾಗಿ ಅಲ್ಲಿ ಸಮಂಜಸವಾದಂಥ ಸರ್ಕಾರ ನಡೆಸಲು ಅಂತ ತಿಳ್ಕೊಂಡು ಅವರು ಸರ್ಕಾರದವ್ರದ್ದು ಇರ್ತ ದಂಗೆ ಇರ್ತಿದ್ದಾರೆ. ಹೌದಾ? ಹಂಗಾಗಿ ಇಲ್ಲಿ ಹೇಳ್ಬೇಕಾದ್ರೆ ದಂಗೆ ಅವ್ರಿಗೆ ಹೇಳ್ತದ, ನಮಗಲ್ಲ. ಇಲ್ಲಿ ಅವರು ಸರ್ಕಾರದ ವಿರುದ್ಧ, ಸರ್ಕಾರ ಯಾರಾಗ ಅವ್ರ ವಿರುದ್ಧ. ಈಗ ಏನಾದರೂ ಅಂಥ ಸಂದರ್ಭ ಬಂದರೆ ಕಾಂಗ್ರೆಸ್ನವ್ರು ಮನೆಗೆ ಹೋಗ್ಕೊಂಡು ಹೋಗಿ ಹೊಡೆಯೋ ಸಂದರ್ಭ ಅದು ಅವ್ರ ವಿರುದ್ಧನೇ. ನಮ್ಗೆ ಏನೋ ಅವರು ಸ್ವಾಮೀಜಿಗಳು ಏನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಅವ್ರು ಬಾಂಧವ್ಯಕ್ಕೆ ಅವರೇ ಬಂದರು ಮಾತಾಡಿದ್ರು ಭಾಳ ಜನ ಏನಾಗಿರೋ ಕಡ್ಡಾಯ ನೋಡ್ತೀವಿ. ಇದನ್ನು ನೋಡ್ತೀವಿ ಪ್ರಿವಿಯಸ್ ದಾಸರಿಗಳು ಅವ್ರ ಮುಖಾಂತರ ನಾವು ಮಾಡಿದ್ದಲ್ಲ, ಇವರು ಮುಂದಿನ ಕಾಲದಿಂದ ಅವ್ರಿಗೆ ಕಾಣಿಸ್ತಂತ ನೋಡ್ತಾರೆ. ನೋಡ್ರಿ, ಅವರು ಸಾಲ ಭೀಮಣ್ಣವ್ರು ಅವರು ದೊಡ್ಡವರು ವಯಸ್ಸಿನ ಇಲ್ಲ ಹೇಳ್ತೀನಿ, ಅದಕ್ಕೆ ದೊಡ್ಡವರು ವಯಸ್ಸಿನಾಗ ದೊಡ್ಡವರ ಅವರು ರೌಡಿಜಮ ಗುಂಡಾಗಿರಿ ಮಾಡ್ತಾರಂತ ಅವ್ರು ಹೇಳಕತ್ತಾರೆ. ಇಲ್ಲಿ ರೌಡಿಜಮ ಗುಂಡಾಗಿರಿ ಮಾಡಿ ಕೇಸಿ ಯಾರು ಪಾಪ ಅವ್ರ ಮನೆಯೊಳಗೆ ಕುಟುಂಬ ನಮ್ಮ ಕುಟುಂಬದಾಗೆ ಏನಾದಪ್ಪ ಅಂತಂದ್ರೆ ಅವ್ರ ಮೇಲೆ ಕೇಸ್ಗಳು ಎಷ್ಟೋ ಆಗಿ ಏನಪ್ಪ ಅಂದ್ರೆ ಗಡಿಪಾರ ಆದಂಥದ್ದು ನಿಮಗೆಲ್ಲ ಗೊತ್ತಿದ್ದೆ. ಇಲ್ಲಿ ಏನಾದರೂ ಯಾರಿಗೇನೋ ಗುಂಡಾಗಿರಿ ಮಾಡಿದ್ದು ಏನಾದರೂ ಉದಾಹರಣೆ ಅದ? ಏನಿಲ್ಲ. ಬಾಯಲ್ಲಿ ಏನೋ ಒಂದು ಅಂತಾರೆ ಅಂದ್ರೆ ಅವರು ಚಿತ್ತಾಪುರಲಿಂದ ಬಂದು